ಇಲ್ಲೊಂದು ಹೆವಿ ಕತೆಗಳಾಯಿತು. ಸೊ ಯಾವ ಥರ ಬರ್ಡನ್ ಆಗ್ತಾ ಇದೆ ಅಂದರೆ ನನಗೆ ಗೈಸ್ ಹೇಳೋಕ್ಕಾಗಲ್ಲ ನಾನು ನಿಮಗೆ. ಬಿಕಾಸ್ ನಾನು ವೀಲಿ ಮಾಡಿರೋದೆಲ್ಲ 2016, 17. ಇವಾಗ ನನಗೆ ಒಂದು ಮಗು ಇದೆ, ನಾನು ಸ್ಟೇಷನಲ್ಲಿ ಈ ಥರ ನಿಂತ್ಕೊಬೇಕಾಗ್ತಾ ಇದೆ. ಸೊ ನಾಳೆ ದಿವಸ ಐ ಡೋಂಟ್ ನೋ. ಸೊ ನಾನು ಆ್ಯಸ್ ಅ ಫಾದರು ಯಾವಾಗೂ ಹೋಗಿ ಅಲ್ಲಿ ನಿಂತ್ಕೊಳೋ ಥರ ಕೆಲಸ ನನ್ನ ಮಗನ ಮಾಡಿಲ್ಲ ಅಂದರೆ ಸಾಕು, ಆ ಥರ ಫೀಲ್ ಆಗ್ತಾ ಇದೆ. ಬಿಕಾಸ್ ಒಂಥರ ಒಂದು 5 ನಿಮಿಷಕ್ಕೆ ಅನಿಸ್ಬಿಡ್ತು ಈ ಜೀವನ ಗುರು. ನಾನು ನಮ್ಮ ಅಣ್ಣಗೆ ಕಾಲ್ ಮಾಡಿದೆ. ಸೊ ಒಂದು 6 to 7 ಮಿನಿಟ್ಸ್ ಹೊರಗಡೆ ನಮ್ಮ ಅಣ್ಣ ಬಂದರು. ನಮ್ಮ ಅಣ್ಣ ಬಂದು ಎಲ್ಲ ಪ್ರೊಸೀಜರ್ ಎಲ್ಲ ನೋಡಿಕೊಂಡು ಸೈನ್ ಎಲ್ಲ ಆಗಿಬಿಟ್ಟು ಹೋದರು. ಬಟ್ ಏನು ಪ್ರೊಸೀಜರ್ ಗೊತ್ತಾ, ತಲೆನೋವು. ಸೊ ಪೇರೆಂಟ್ಸ್ನ ಕರಿಬೇಕು. ಸೊ ತುಂಬ ಜನ ಅವ್ರ ಡ್ಯಾಡಿ ಅವ್ರನ್ನ ಕರ್ಕೊಂಬಂದಿದ್ರು, ಅವರು ಡ್ಯಾಡಿನ, ಅವ್ರ ಮಮ್ಮಿನ. ಸೊ ಅವೆಲ್ಲ ನೋಡಿದ್ರೆ ನಮ್ಮಿಂದ ಇವರೆಲ್ಲ ಬಯಸ್ಕೊಬೇಕಾ, ಇವರೆಲ್ಲ ಈ ಥರ ಮಾಡ್ಕೊಬೇಕಾ ಅಂತ ಫೀಲ್ ಬಂದ್ಬಿಡುತ್ತೆ ನನ್ನ ಮನಸ್ಸೊಳಗಡೆ. ಬಟ್ ಏನೂ ಮಾಡೋಕ್ಕಾಗಲ್ಲ ಗುರು. ನಾನು ಹೇಳೋದು ಒಂದೇ, ವೀಲಿಂಗ್ ಎಲ್ಲ ಮಾಡಿಲ್ಲ ಅಂದರೆ ಅಷ್ಟು ಅವಾಗೆಲ್ಲ ಚೆನ್ನಾಗಿ ಅನಿಸ್ತಾ ಇತ್ತು. ಪಂಪಿಂಗ್ ಮಾಡೋಣ, ಸಿಂಗಲ್ ಹ್ಯಾಂಡ್ ಹೊಡಿಯೋಣ, ಎಳಿಯೋಣ, ಈ ಥರ ಎಲ್ಲ ಕತೆಗಳು. ಇವಾಗ ಹೋಗ್ತಾ 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 ಏನಾಗ್ತಾ ಇದೆ ಹೇಳಿ, ಈ ಥರ ಎಲ್ಲ ಫೇಸ್ ಮಾಡಬೇಕಾಗುತ್ತೆ. ಸೊ ನಾನು ಯಾವಾಗ ಮಾಡಿದೆ ಆ ಟೈಮಲ್ಲಿ ಏನೋ ಅನ್ವಯಿಸಿಲ್ಲ. ಇವಾಗೆಲ್ಲ ಬಿಟ್ಟು ಚೆನ್ನಾಗಿದ್ದೀನಿ, ಅವಾಗೆಲ್ಲ ಆಗ್ತಾಯಿದೆ.